ಹಲೋ ಎವ್ರಿವನ್, ವೆಲ್ಕಮ್ ಟು MSR ಎಜುಕೇಷನ್ ಜೂನ್. UCMS ನಲ್ಲಿ ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡುವಾಗ 5 ಸಾರಿ ಏನಾದರೂ ಪಾಸ್ವರ್ಡನ್ನು ತಪ್ಪು ಹಾಕಿದ್ರೆ ಈ ರೀತಿಯ ಒಂದು ಪಾಪಪ್ ಬರುತ್ತೆ, ಯುವರ್ ಅಕೌಂಟ್ ಈಸ್ ಬ್ಲಾಕ್ಡ್ ಅಂತ ಹೇಳಿ. ಅದನ್ನು ಯಾವ ರೀತಿ ಅನ್ಬ್ಲಾಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಅಂತ. ಈ ಒಂದು ಆಪ್ಷನ್ ಇದೆ ನೋಡ್ರಿ, ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೇಳಿ. ಆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಇನ್ನೊಂದು ಟ್ಯಾಬ್ ನಿಮ್ಗೆ ಓಪನ್ ಆಗತ್ತೆ. ಇಲ್ಲಿ ಸ್ಟೂಡೆಂಟ್ ಮತ್ತು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಯೂಸರ್ ನೇಮ್ ಕೇಳ್ತೈತಿ. ಯೂಸರ್ ನೇಮ್ ಅಂದ್ರೆ ನಿಮ್ಮ UCMS ನಂಬರ್, ಆ ಡಿಜಿಟ್ ಅನ್ನ ಎಂಟರ್ ಮಾಡಿ ಮತ್ತು ಅದರ ಜೊತೆಗೆ ಕೆಳಗೆ ತೋರಿಸಿರುವಂತಹ ಕ್ಯಾಪ್ಚಾನ್ನ ಕೂಡ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಬಟನ್ ಇದೆ ನೋಡ್ರಿ, ಅದರ ಮೇಲೆ ಕ್ಲಿಕ್ ನೀವು ಮಾಡ್ರಿ. ಇದಾದ್ಮೇಲೆ ನ್ಯೂ ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡಬೇಕು. ಮಿನಿಮಮ್ 12 ಕ್ಯಾರೆಕ್ಟರ್ ಅಂತ ಹೇಳ್ಯಾರ. 8 ಅಬೋವ್ ಇದ್ರೆ ತಗೋತೈತಿ. ಅಲ್ಫಾ ನ್ಯೂಮರಿಕಲ್ ಮತ್ತು ಸಿಂಬಲ್ ಅನ್ನ ಕೂಡ ನೀವು ಇಲ್ಲೇ ಸೆಟ್ ಮಾಡಬೇಕು. ಕನ್ಫರ್ಮ್ ಪಾಸ್ವರ್ಡ್ ಕೂಡ ಅದ ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಅವಾಗ ಒಂದು ಪಾಪಪ್ ಬರ್ತೈತಿ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ನಂಬರಿಗೆ OTP ಹೋಗುತ್ತೆ. OTP ಅನ್ನ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಒಳಗೆ OTP ವೆರಿಫೈ ಆಗ್ತೈತಿ. OTP ವೆರಿಫೈ ಆದಮೇಲೆ ಪಾಸ್ವರ್ಡ್ ರಿಸೆಟ್ ಆಗಿರ್ತೈತಿ. ಈ ರೀತಿಯ UCMSನ ಉಳಿದ ಅಪ್ಡೇಟ್ಗಳ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.